ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ವಿಶೇಷ ಸರಣಿಗೆ ಸ್ವಾಗತ. ತಲೆಮಾರಿನ ನಡುವಿನ ನಂಟಿನ ಮಹತ್ವ, ಪ್ರೇಮ, ಕಲಿಕೆ ಮತ್ತು ಹಂಚಿದ ಜ್ಞಾನದಿಂದ ಕೂಡಿದ ಸುಲಭ ಕಥೆಗಳ ಮೂಲಕ ನಾವು ಹಿರಿಯರು ಮತ್ತು ಯುವಕರು ನಡುವೆ ಇರುವ ಅದ್ಭುತ ಸಂಬಂಧವನ್ನು ಆಚರಿಸುತ್ತಿದ್ದೇವೆ. ಬನ್ನಿ, ಪ್ರತಿಯೊಂದು ಕಥೆಯ ಜೊತೆಗೆ ನಾವು ಒಟ್ಟಾಗಿ ಈ ಪಯಣದಲ್ಲಿ ಹೆಜ್ಜೆ ಹಾಕೋಣ. ಕಥೆ 4. ಶನಿವಾರದ ಬೆಳಗಿನ ನಡಿಗೆಗಳು. ಶಾಂತ ಹೆಜ್ಜೆಗಳ ನಡುವೆ ಜೀವನದ ಅಡಗು ಪಾಠಗಳು ಇರುತ್ತವೆ. ಪ್ರತಿಯೊಂದು ಶನಿವಾರದ ಬೆಳಗ್ಗೆ ಸೂರ್ಯನ ಬೆಳಕು ಜೋರಾಗಿಲ್ಲ, ಜಗತ್ತು ಇನ್ನೂ ಶಾಂತವಾಗಿರುವ ಸಮಯ. ಅರ್ಜುನ್ ತನ್ನ ಚಿಕ್ಕ ಬೆರಳಲ್ಲಿ ಅಜ್ಜನ ಕೈ ಹಿಡಿದು ನಡಿಗೆಗೆ ಹೊರಡುತ್ತಾನೆ. ಅವರು ಒಂದೇ ಪಥದಲ್ಲಿ ನಡಿಗೆ ಹಾಕುತ್ತಾರೆ. ಹಳೆಯ ಕಲ್ಲಿನ ಬೆಂಚ್ ಪಕ್ಕವಾಗಿ, ಬಾತುಕೋಳಿ ಈಜುವ ತೆರೆದ ಕೆರೆಯ ಬಳಿ, ಅಗಸ್ತ್ಯ ಮರದ ಕೆಳಗೆ ಆಟವಾಡುವ ಸಿಂಹಗಳ ಕಡೆ. ಅರ್ಜುನ್ಗೆ ಪ್ರಕೃತಿಯೊಂದಿಗಿಂತ ಹೆಚ್ಚು ಈ ನಡಿಗೆಗಳು ಇಷ್ಟವಾಗುತ್ತಿದ್ದವು, ಏಕೆಂದರೆ ಅಜ್ಜ ಮಾತಾಡುತ್ತಿದ್ದರು, ಆದರೆ ವೇಗವಾಗಿ ಅಲ್ಲ. ಪ್ರತಿಯೊಂದು ಮಾತು ಧೈರ್ಯದಿಂದ, ಕಥೆಯಂತೆ, ಜೀವನದ ಉಸಿರು ನೀಡಿದಂತೆ. ಒಂದು ಬೆಳಗ್ಗೆ ಅಜ್ಜ ಹೇಳಿದರು, ಅರ್ಜುನ್, ಆ ಹಳ್ಳಿ ಕೊಂಬೆ ನೋಡ್ತೀಯಾ? ಅದು ತನ್ನ ಗಾತ್ರಕ್ಕಿಂತ 5 ಪಟ್ಟು ದೊಡ್ಡ ಎಲೆ ಎತ್ತಿಕೊಂಡಿದೆ. ಅದೇ ರೀತಿ ನಾನು ಶಾಲೆಯಲ್ಲಿ ಫೇಲ್ ಆದರೂ ಬೆದರಲಿಲ್ಲ, ಮುಂದೆ ನಡೆದಿದ್ದೆ. ಮತ್ತು ಇನ್ನೊಂದು ದಿನ ಅವರು ಒಂದು ಹುಡುಗನು ತಿರುಗಿ ಬೀದಿಕೋಲಿಗೆ ಬಿಸ್ಕಟ್ ಕೊಡುವ ದೃಶ್ಯ ನೋಡಿ ಹೇಳಿದರು, ದಯೆ ದೊಡ್ಡದಾಗಬೇಕಿಲ್ಲ ಅರ್ಜುನ್, ನಿಜವಾದುದಾಗಿರಬೇಕು. ಒಮ್ಮೆ ಅರ್ಜುನ್ ಕೇಳಿದ, ಅಜ್ಜ, ನೀವು ಯಾವಾಗಲೂ ಇಷ್ಟು ನಿಧಾನವಾಗಿ ನಡಿತೀರಾ? ಅಜ್ಜ ನಕ್ಕು ಹೇಳಿದರು, ನೀನು ನಿಧಾನವಾಗಿ ನಡೆಯಲಾರಂಭಿಸಿದಾಗ ಲೋಕವೇ ನಿನ್ನ ಜೊತೆ ಮಾತಾಡುತ್ತೆ. ಹೆಜ್ಜೆಯಿಂದ ಹೆಜ್ಜೆಗೆ, ಕಥೆಯಿಂದ ಕಥೆಗೆ ಅರ್ಜುನ್ ನೋಡುವ ದೃಷ್ಟಿ ಬದಲಾಗುತ್ತಿತ್ತು. ಅವನ ಪ್ರಶ್ನೆಗಳು ಗಂಭೀರವಾಗುತ್ತಾ ಹೋದವು. ಅವನ ಮನಸ್ಸು ಭಾವನೆಗಳಿಂದ ತುಂಬುತ್ತಿತ್ತು. ವರ್ಷಗಳ ನಂತರ ಅಜ್ಜನ ಕಾಲುಗಳು ನಡಿಗೆಗೆ ಇಳಿಯದಾಗ ಅರ್ಜುನ್ ಅವರ ಪಕ್ಕದಲ್ಲೇ ಕುಳಿತುಕೊಂಡು ಈಗ ಕಥೆಗಳು ಹೇಳುತ್ತಿದ್ದ. ಅವರು ನೋಡಿ ಕೇಳಿದ ಜಗತ್ತಿನ ಕಲಿತ ಪಾಠಗಳ ಪ್ರತಿ ಶನಿವಾರವೂ ಅವನ ಮನಸ್ಸಿನಲ್ಲಿ ಈಗ ಜೀವಂತವಾಗಿತ್ತು. ಮುಗಿಯುವ ಸಂದೇಶ. ಹಿರಿಯರೊಂದಿಗೆ ನಡೆಸಿದ ಪ್ರತಿಯೊಂದು ನಡಿಗೆ ನಮ್ಮೊಳಗಿನ ವ್ಯಕ್ತಿತ್ವವನ್ನು ರೂಪಿಸುವ ಎಳೆಯ ಪಾಠಗಳ ಹರಿವಾಗಿದೆ. ಈ ಪಯಣದಲ್ಲಿ ಪಾಲ್ಗೊಂಡ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ತಲೆಮಾರಿಗೆ ಪ್ರೀತಿ ಮತ್ತು ಜ್ಞಾನದ ಬಾಂಧವ್ಯ ಇನ್ನೂ ಗಟ್ಟಿಯಾಗಲಿ. ಈ ಕತೆ ನಿಮಗೆ ಇಷ್ಟವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಂಬ ನಮ್ಮ ಮನವಿ. ಸಂಪರ್ಕದಲ್ಲಿರಿ, ಪ್ರೇರಣೆಯಿಂದ ಇರಿ. ಧನ್ಯವಾದಗಳು.